ನಾನು ಆರಿಸಿಕೊಂಡಂಥ ವೇದ ವಾಕ್ಯ ಏಷಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ ಅದರ 1ನೇ ವಾಕ್ಯ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಇಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ, ಯೆಹೋವನು ಹಸ್ತವು ಅದು ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಂಗ್ಲೀಷ್ನಲ್ಲಿ ಇದೇ ಥರ ಬರೆಯಲ್ಪಟ್ಟಿದೆ, ಬಿಹೋಲ್ಡ್ ದ ಲಾರ್ಡ್ಸ್ ಹ್ಯಾಂಡ್ ಈಸ್ ನಾಟ್ ಶಾರ್ಟೆಂಡ್ and that it cannot save, nor is ear heavy that it cannot hear. ದೇವರ ವಾಕ್ಯದಲ್ಲಿ ಪ್ರವಾದನೆ ಗ್ರಂಥದಲ್ಲಿ ಬಹಳ ವಿವರವಾಗಿ ಇಲ್ಲಿ ಪ್ರವಾದಿಯು ವಿವರಿಸ್ತಾ ಇದ್ದಾನೆ. ಆತನು ಹೇಳೋದೇನೆಂದರೆ, ಈಗ ಯೆಹೋವನ ಹಸ್ತವು, ಯೆಹೋವನ ಕೈ ಅದು ರಕ್ಷಿಸಲಾರದೆ ಇರತಕ್ಕಂಥ ಅದು ಮೋಟುಗೈಯಲ್ಲ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹೌದು ಪ್ರಿಯರೇ, ಆತನ ಕೈ ಅದು ಚಮತ್ಕಾರದ ಕೈ, ಅದು ಮೆರಕಲಸ್ ಹ್ಯಾಂಡ್. ದ ಲಾರ್ಡ್ಸ್ ಹ್ಯಾಂಡ್ ಈಸ್ ನಾಟ್ ಶಾರ್ಟ್ ಹ್ಯಾಂಡ್, ಈಸ್ ಅ ಹ್ಯಾಂಡ್ ಆಫ್ ದ ಮೆರಕಲ್ ಆ್ಯಂಡ್ ಹೀಸ್ ಹಿಯರ್ಸ್ ಆರ್ ಸೊ ನಾಟ್ ಸೊ ಹೆವಿ. ಬೈಬಲ್ ಹೇಳ್ತದೆ. ಹಲ್ಲೆಲೂಯಾ. ಆತನು ಕೇಳಲಾರದ ಹಾಗೆ ಆತನ ಕಿವಿ ಅದು ಕಿವುಡಾಗಿಲ್ಲ. ಆತನು ಯಾವಾಗಲೂ ತನ್ನ ಮಕ್ಕಳ ಪ್ರಾರ್ಥನೆ, ತನ್ನ ಮಕ್ಕಳ ಕೂಗು, ಜನರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಆತನ ಕೈ ಮತ್ತು ಆತನ ಕಿವಿ ಯಾವಾಗಲೂ ಸಿದ್ಧವಾಗಿವೆ. ಆತನ ಕೈ ರಕ್ಷಿಸಲಿಕ್ಕೆ ಸಿದ್ಧವಾಗಿದೆ, ಬಿಡುಗಡೆ ಕೊಡಲಿಕ್ಕೆ ಸಿದ್ಧವಾಗಿದೆ. ಆತನ ಕಿವಿ ಪ್ರಾರ್ಥನೆಗಳನ್ನು ಕೇಳಿಸ್ಕೊಳ್ಳಿಕ್ಕೆ ಆತನ ಕಿವಿ ಯಾವಾಗಲೂ ಸಿದ್ಧವಾಗಿದೆ ಪ್ರಿಯರೇ. ಇಲ್ಲಿ ಬೈಬಲಲ್ಲಿ ಅನೇಕ ಘಟನೆಗಳನ್ನು ನಾವು ನೋಡ್ಬೋದು. ಆ 1-2 ಘಟನೆಗಳನ್ನು ಜಸ್ಟ್ ನಾನು ನಿಮ್ಮ ಮುಂದೆ ಓದಿ ಅದು ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡೋನಾಗಿದ್ದೇನೆ. ಇಲ್ಲಿ ಬೈಬಲಲ್ಲಿ ನಾವು ನೋಡ್ತೇವೆ, ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ ಅದರ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಆತನು ಹೇಳ್ತಿದ್ದಾನೆ, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ. ಯಾಕೆಂದರೆ ಆಗಿನ ಒಂದು ಸಮಾಜದಲ್ಲಿ ಕುಷ್ಠರೋಗಿಗಳನ್ನು ಯಾರು ಕೂಡ ಮುಟ್ತಾ ಇರಲಿಲ್ಲ, ಯಾರು ಕೂಡ ಅವ್ರನ್ನ ಹತ್ರ ತಗೊತಾ ಇರಲಿಲ್ಲ. ಒಬ್ಬ ವ್ಯಕ್ತಿ ಕುಷ್ಠರೋಗ ಅವನಿಗೆ ಬಂತಂದರೆ, ಲೆಪ್ರಸಿ ಸಿಕ್ನೆಸ್ ಅವನಿಗೆ ಬಂತಂದರೆ ಸಾಕು, ಅವನನ್ನು ಜನರು ಕಲ್ಲಿಂದ ಒಡೆದು ಅವನನ್ನು ಊರಿನಿಂದ ಹೊರಗೆ ಅಟ್ಟು ಬಿಡ್ತಾಯಿದ್ರು, ಊರಿನಿಂದ ಹೊರಗಡೆ ಅವನನ್ನು ಇಡ್ತಾಯಿದ್ರು. ಪ್ರತ್ಯೇಕವಾದ ಕೊಠಡಿಗಳನ್ನು ಮಾಡಿ ಜನ ಅವ್ರನ್ನ ಇಡ್ತಾಯಿದ್ರು. ಯಾರು ಸಹ ಅವ್ರನ್ನ ಮುಟ್ತಾ ಇರಲಿಲ್ಲ. ಯಾಕಂತಂದರೆ ದಟ್ ವಾಸ್ ಅ ಡೇಂಜರಸ್ ಸಿಕ್ನೆಸ್ ಇನ್ ದೋಸ್ ಟೈಮ್ಸ್. ಆದರೆ ಇಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಆತನು ಹೇಳ್ತಿದ್ದಾನೆ, ಸ್ವಾಮಿ, ನಿನಗೆ ಮನಸ್ಸಿದ್ರೆ, ಇಫ್ ಯು ಆರ್ ವಿಲ್ಲಿಂಗ್ ಯು ಕ್ಯಾನ್ ಮೇಕ್ ಮಿ ಕ್ಲೀನ್. ಆತನು ಯಾಕೆ ಆ ಥರ ಹೇಳ್ತಿದ್ದಾನೆಂದರೆ, ಜನರು ಅವನನ್ನು ಮುಟ್ತಾ ಇರಲಿಲ್ಲ, ಜನರು ಅವನ ಹತ್ರ ಹೋಗ್ತಾ ಇರಲಿಲ್ಲ, ಜನರು ಅವನಿಗೆ ಆ ಲೆಪ್ರಸಿ ರೋಗಿಗಳನ್ನು ಯಾರು ಕೂಡ ಪ್ರೀತಿ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದೇನೆ, ನಾನು ಐ ಆಮ್ ವಿಲ್ಲಿಂಗ್, ಬಿ ಕ್ಲೆನ್ಸ್ಡ್ ಅಂತೇಳಿ ಯೇಸು ಕ್ರಿಸ್ತನು ಆ ಕುಷ್ಠ ರೋಗಿಯನ್ನು ಮುಟ್ತಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆ ಕುಷ್ಠರೋಗಿಯನ್ನು ಮುಟ್ಟಿದ ತಕ್ಷಣವೇ ಅವನ ಕುಷ್ಠವು ಮಾಯವಾಗಿ ಹೋಗಿದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ದೇವರ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ದೇವರಿಗೆ ಅಸಾಧ್ಯವಾದುದು ಯಾವುದಿಲ್ಲ. ಆದರೆ ನಾವು ದೇವರ ಆ ಕೈ ಅದು ಅದ್ಭುತದ ಕೈ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಪ್ರಿಯರೇ. ಹಾಲೆಲೂಯಾ. ಆತನ ಕೈ ಯಾವಾಗಲೂ ಅದು ಬಿಡುಗಡೆ ಕೊಡಲಿಕ್ಕೋಸ್ಕರ ಆತನ ಕೈ ಯಾವಾಗಲೂ ಸಿದ್ಧವಾಗಿರ್ತದೆ ಪ್ರಿಯರೇ. ಹಾಲೆಲೂಯಾ. ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ತೇವೆ, ಆ ಬೈಬಲಲ್ಲಿ ಕ್ಲಿಯರ್ ಆಗಿ ಆ ಕುಷ್ಠರೋಗಿಯನ್ನು ಯೇಸು ಕ್ರಿಸ್ತನು ಮುಟ್ಟಿದ ತಕ್ಷಣ ಅವನ ಮೈಯಲ್ಲಿದ್ದಂಥ ಕುಷ್ಠರೋಗವು ಮಾಯವಾಗಿ ಹೋಗ್ತದೆ ಎಂಬುದಾಗಿ ಹೋಗಿದಾಗಿ ನಾವು ಬೈಬಲಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ಒಂದು ಊರಿನಲ್ಲಿ ನಡ್ಕೊಂಡು ಹೋಗ್ತಿರಬೇಕಾದ್ರೆ ಅಲ್ಲಿ ಒಬ್ಬ ಬೈಬಲಲ್ಲಿ ನಾವು ನೋಡ್ತೇವೆ, ಒಬ್ಬ ಕುರುಡನಾಗಿದ್ದಂಥ ಒಬ್ಬ ವ್ಯಕ್ತಿ, ಒಬ್ಬ ಬ್ಲೈಂಡ್ ಮ್ಯಾನ್, ಆತನು ಯೇಸುವಿಗೆ, ಓ ದಾವೀದ ಕುಮಾರನೇ, ನನ್ನ ಮೇಲೆ ದಯೆ ತೋರಿಸಿ ಎಂಬುದಾಗಿ ಕೂಗಿದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದರ ನಾವು ಲೂಕನ ಬರೆದ ಸುವಾರ್ತೆ ಅದರ 18ನೇ ಅಧ್ಯಾಯ ಅದರ 38ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಲ್ಲಿ ನಾವು ನೋಡ್ತೇವೆ, ಯೇಸುವೇ ದಾವೀದ ಕುಮಾರನೇ, ನನ್ನ ಮೇಲೆ ಕರುಣಿಸು ಎಂಬುದಾಗಿ 38ನೇ ವಾಕ್ಯದಲ್ಲಿ ಆತನು ಕುರುಡನು, ಹುಟ್ಟು ಕುರುಡನಾಗಿದ್ದಂಥವನು ಕೂಗ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆಗ ಆತನು ಕೂಗ್ತಾ ಇದ್ರೂ ಕೂಡ ಅಲ್ಲಿಯ ಜನರು ಯಾರು ಕೂಡ ಅವನಿಗೆ ಸಹಾಯಕ್ಕೆ ಬರೋದಿಲ್ಲ. ನಾವು ನೋಡ್ತೇವೆ, ಅಲ್ಲಿ ಮುಂದೆ ಹೋಗುತ್ತಿದ್ದರು ಅವನಿಗೆ ಹೇಳ್ತಾರೆ, ನೀನು ಸುಮ್ಮನಿರು ಅಂತೇಳಿ ಅವನಿಗೆ ಅವರು ಗದರಿಸಿದ್ದನ್ನು ನಾವು ನೋಡ್ತೇವೆ. ಆದರೂ ಅವನು ಬಿಡೋದಿಲ್ಲ. ದಾವೀದ ಕುಮಾರನೇ, ಯೇಸುವೇ ನನ್ನ ಮೇಲೆ ಕರುಣೆ ತೋರಿಸನ್ನು ಮತ್ತಷ್ಟು ಕೂಗಿದನು. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರೋದಕ್ಕೆ ಅಪ್ಪಣೆ ಕೊಟ್ಟನು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ನೋಡ್ತೇವೆ,
ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಆ ಕುರುಡನು, ಆ ದಾವಿದ ಕುಮಾರನೇ, ನನ್ನ ಮೇಲೆ ಕರುಣೆ ತೋರಿಸು, ನನ್ನ ಮೇಲೆ ದಯೆ ತೋರಿಸು ಎಂಬುದಾಗಿ ಆತನು ಕೂಗ್ತಾ ಇದ್ದಾನೆ. ಆದರೆ ಅಲ್ಲಿ ನಡೆದುಕೊಂಡು ಹೋಗ್ತಿರುವಂಥ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ನೀನು ಸುಮ್ಮನಿರು, ನೀನು ಯೇಸುವನ್ನು ಕೂಗಬೇಡ ಎಂಬುದಾಗಿ ಹೇಳ್ತಾರೆ. ಆತನಿಗೆ ಒಂದು ಅದ್ಭುತ ಕಾರ್ಯದ ಅವಶ್ಯಕತೆ ಇದೆ ಎಂಬುದಾಗಿ ಗೊತ್ತಿದ್ರೂ ಸಹ ಯಾರೂ ಸಹ ಅವನಿಗೆ ಸಹಾಯ ಮಾಡೋಕ್ಕೆ ಬರೋದಿಲ್ಲ. ಆದರೆ ಆತನು ಕಂಟಿನ್ಯೂಸ್ ಆಗಿ ಆತನು ಕೂಗ್ತಾ ಇರ್ತಾನೆ. he was calling Jesus Christ and says, "Oh son of David, have mercy upon me." That was his crying, that was his shout. He was shouting, he was calling Jesus Christ. ಆಗ ಅಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಆತನ ಕೂಗನ್ನು ಕೇಳಿಸಿಕೊಂಡನು. ಯೇಸು ಕ್ರಿಸ್ತನ ಕಿವಿ ಕೇಳಿಸಿಕೊಳ್ಳಲು ಹಾರದೆ ಹಾಗೆ ಆತನ ಕಿವಿ ಇದಾಗಿಲ್ಲ, ಭಾರವಾಗಿಲ್ಲ. ಆತನ ಕಿವಿ ಯಾವಾಗಲೂ ನಮ್ಮ ಪ್ರಾರ್ಥನೆಯನ್ನು ಕೇಳೋದಕ್ಕೆ ಸಿದ್ಧವಾಗಿದೆ. ಆಗ ಯಾರು ಅವನಿಗೆ ಸುಮ್ಮನಿರಿ ಎಂಬುದಾಗಿ ಹೇಳಿದ್ರು, ಅವರಿಗೇ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಏನಂದರೆ, ಅವನನ್ನು ನನ್ನ ಹತ್ರಕ್ಕೆ ಕರ್ಕೊಂಬರ್ರಿ, ಪ್ಲೀಸ್ ಬ್ರಿಂಗ್ ಹಿಮ್ ಟು ಮೀ. ಆಗ ಯೇಸು ಕ್ರಿಸ್ತನ ಅವನಿಗೆ ಕೇಳ್ತಾರೆ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 38-39 ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ಕೇಳ್ತಾರೆ, ನಾನು ನಿನಗೆ ಏನು ಮಾಡಬೇಕೆಂಬುದಾಗಿ. ಆಗ ಆತನ, ಸ್ವಾಮಿ ನನಗೆ ಕಣ್ಣು ಬರಬೇಕು, ನಾನು ನೋಡಬೇಕು, ಐ ವಾಂಟ್ ಟು ಸಿ. ಆವಾಗ ಅಲ್ಲಿ ಯೇಸು ಕ್ರಿಸ್ತನ ಹೇಳ್ತಾನೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತೆಂಬುದಾಗಿ ಹೇಳಿ ಆತನ ಕಣ್ಣಿನ ಮೇಲೆ ಯೇಸು ಸ್ವಾಮಿ ಕೈ ಇಟ್ಟಾಗ ಆತನ ಕಣ್ಣುಗಳು ಮತ್ತೆ ತಿರುಗಿ ಬರ್ತವೆ. ಪ್ರಿಯರೇ, ಹಾಲೆಲೂಯಾ. ಪ್ರಿಯ ದೇವರ ಮಗುವೆ, ಯೇಸು ಕ್ರಿಸ್ತನ ಕೈ ಅದು ರಕ್ಷಿಸುವಂಥ ಕೈಯಾಗಿದೆ. ಆತನ ಕೈ ಮೋಟುಗೈಯಲ್ಲ, ಆತನು ರಕ್ಷಿಸಲಾರದಂತಹ ಚಿಕ್ಕ ಕೈಯಲ್ಲ. ಆತನ ಕೈ ಸ್ವರ್ಗ ರಾಜ್ಯದಲ್ಲಿ ಆತನು ಕುಳಿತುಕೊಂಡು ಅಲ್ಲಿಂದನೇ ತನ್ನ ಕರವನ್ನು ಚಾಚಿ, ನೀನು ಎಷ್ಟು ದೂರದಲ್ಲಿದ್ದರೂ ಸಹ ನಿನ್ನನ್ನು ಮುಟ್ಲಿಕ್ಕೆ ಆತನ ಕೈ ಶಕ್ತವಾದಂತಹ ಕರವಾಗಿದೆ. ಪ್ರಿಯರೇ, ಹಾಲೆಲೂಯಾ. Just you need to surrender your lives to God, and you need to dedicate your lives to God, and you need to take confession with all your heart and with all your mind, and you need to say, Lord Jesus, today onwards I'm not going to continue in my wicked ways. I'm going to surrender my lives to Jesus. That confession, that dedication, Jesus Christ is expecting from you, my friend. Hallelujah. ಅದು ಮಾತ್ರವಲ್ಲ, ನಾವು ಇನ್ನೊಂದು ಘಟನೆಯನ್ನು ನಾವು ಬೈಬಲಲ್ಲಿ ನಾವು ನೋಡ್ಬೋದು. ಯೇಸು ಕ್ರಿಸ್ತನು ಆ ನಾಯಿನೆಂಬುದಾಗಿ ಹೇಳುವಂಥ ಒಂದು ಊರಿಗೆ ಹೋಗ್ತಾರೆ. ಆ ನಾಯಿನೆಂಬುದಾಗಿ ಊರಿಗೆ ಹೋದಂಥ ಸಮಯದಲ್ಲಿ ಅವನೊಂದು ದೊಡ್ಡ ಘಟನೆ ಅಲ್ಲಿ ನಡೀತದೆ ಪ್ರಿಯರು. ಅಲ್ಲಿ ಏನಂತಂದರೆ, ಒಬ್ಬ ತಾಯಿಗೆ ಒಬ್ಬನೇ ಮಗ, ಆತನು ಸತ್ತೋಗಿರ್ತಾನೆ. ಯೌವನಸ್ಥನಾದಂಥ ಮಗನು, ಸತ್ತೋಗಿರುವಂಥ ಮಗನು, ಆತನನ್ನು ಸಮಾಧಿ ಮಾಡಲಿಕ್ಕೋಸ್ಕರ ಆ ತಾಯಿ ಆ ಊರಿನ ಬಾಗಿಲನ್ನು ದಾಟಿ, ಆಕೆ ನಾಯಿನ ಊರಿನ ಬಾಗಿಲನ್ನು ದಾಟಿ ಹೋಗ್ತಿರ್ಬೇಕಾದ್ರೆ ಯೇಸು ಕ್ರಿಸ್ತನು ಆ ನಾಯಿನೆಂಬ ಊರಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಆಗ ಯೇಸು ಕ್ರಿಸ್ತನು ಆ ಸ್ತ್ರೀಯ ದುಃಖವನ್ನು ಗಮನಿಸ್ತಾರೆ. ಆಕೆಗೆ ಇರಬೇಕಾಗಿದ್ದಂಥ ಒಬ್ಬನೇ ಮಗ, ಆಕೆಗೆ ಸಾಕಿ ಸಲ್ಲಬೇಕಾಗಿದ್ದಂಥ ಒಬ್ಬನೇ ಮಗ, ಆತನು ಸತ್ತೋಗಿದ್ದಾನೆ. ಆತನನ್ನು ಓಪನ್ ಕಾಫಿನ್ ಬಾಕ್ಸ್ನಲ್ಲಿ ತಗೊಂಡೋಗ್ತಾ ಇದ್ದಾರೆ ಸಮಾಧಿ ಮಾಡೋಕ್ಕೆ. ಆಗ ಯೇಸು ಕ್ರಿಸ್ತನೇ ಹೇಳ್ತಾನೆ, ಆತನು ಜಸ್ಟ್ ಕೈಯನ್ನು ಚಾಚಿ, ಅದ್ಭುತವಾದಂಥ ಯೇಸುವಿನ ಕೈ, ಆತನು ಜಸ್ಟ್ ಆ ಓಪನ್ ಕಫಿನ್ ಮುಟ್ಟಿ ಹೇಳ್ತಿದ್ದಾನೆ, ಯಂಗ್ ಮ್ಯಾನ್ ಗೆಟ್ ಅಪ್, ಯವನಸ್ಥನೇ ಎದ್ದೇಳು. Jesus Christ stretched his hand to the open coffin, and he touched that open coffin, and he said, young man get up. Hallelujah. ಆ ಒಂದೇ ಒಂದು ಶಬ್ದ ಹೇಳಿದ ತಕ್ಷಣನೇ ಸತ್ತೋಗಿರ್ತಕ್ಕಂಥ ಯೌವನಸ್ಥನು ಆತನು ಎದ್ದು ಕುಳಿತುಕೊಳ್ತಾನೆ. ಆಗ ಯೇಸು ಕ್ರಿಸ್ತನ ತಾಯಿಗೆ ಹೇಳ್ತಾನೆ, ಅಮ್ಮ ತಗೋ ನಿನ್ನ ಮಗನನ್ನು, ಈಗ ನಿನ್ನ ಮಗನು ಜೀವಂತವಾಗಿದ್ದಾನೆ ಎಂಬುದಾಗಿ ಆಕೆಗೆ ಆ ಮಗನನ್ನು ಯೇಸು ಸ್ವಾಮಿ ಒಪ್ಪಿಸ್ತಾರೆ. ಪ್ರಿಯ ದೇವರ ಮಗುವೆ, ನೀನು ಆರಾಧಿಸುವ ದೇವರ ಕೈ, ನೀನು ಪ್ರಾರ್ಥನೆ ಮಾಡುವಂಥ ದೇವರ ಕೈ, ನೀನು ಪ್ರಾರ್ಥನೆ ಮಾಡುವಂಥ ಯೇಸು ಕ್ರಿಸ್ತನ ಕಿವಿ, ನೀನು ಪ್ರಾರ್ಥನೆ ಮಾಡುವಂಥ ಯೇಸು ಕ್ರಿಸ್ತನ ಕೈ, ಅದು ಮೋಟುಗೈಯಲ್ಲ, ಅದು ಶಾಶ್ವತವಾಗಿ ಅದ್ಭುತ ಕಾರ್ಯಗಳನ್ನು ಮಾಡುವಂಥ ಕೈ, ಶಾಶ್ವತವಾಗಿ ನಿನ್ನ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳುವಂಥ ಕಿವಿಯಾಗಿದೆ. ಪ್ರಿಯರೇ, ನೀನು ದೇವರನ್ನು ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ನಿನ್ನ ಕೂಗಿ ಕರೆಯುವುದಾದರೆ ಖಂಡಿತವಾಗಿ ದೇವರು ನಿನ್ನ ಹತ್ರ ಬರುವವರಾಗಿದ್ದಾರೆ. ಹಾಲೆಲೂಯಾ. ಮತ್ತಾಯ 5ನೇ ಅಧ್ಯಾಯದಲ್ಲಿ ನಾವು ಇದೇ ರೀತಿಯಾಗಿ ನಾವು ನೋಡ್ತೇವೆ, ನಿರ್ಮಲ ಚಿತ್ತರು ಅವರು ದೇವರನ್ನು ನೋಡುವರು. Blessed are the pure in heart, for they shall see God. Hallelujah. If you're calling to God with all your heart, with the purest heart, definitely the Lord Almighty God will come to you to deliver you, and he will stretch his healing hand, and he will touch you, my friend, and he will deliver you. His hand is a hand of miracle, and his ears are not so heavy. His ears are always ready to hear the prayers, my friend. Hallelujah. ದೇವರ ವಾಕ್ಯವು
ಕ್ಲಿಯರ್ ಆಗಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ದಾನೆ, ಬಿಹೋಲ್ಡ್ ದ ಲಾರ್ಡ್ಸ್ ಹ್ಯಾಂಡ್ ಈಸ್ ನಾಟ್ ಶಾರ್ಟ್ ಹ್ಯಾಂಡ್ and it cannot save, nor is ear heavy that it cannot hear. Then what is the problem? The problem is your iniquity, the Bible says. ನಿಮ್ಮ ಅಪರಾಧಗಳು, ನಿಮ್ಮ ದೋಷಗಳು ದೇವರಿಂದ ನಿಮ್ಮನ್ನು ದೂರ ಮಾಡಿವೆ, ದೇವರಿಂದ ನಿಮ್ಮನ್ನು ಅಗಲಿಸಿವೆ ಎಂಬುದಾಗಿ ನಾವು ನೋಡ್ತೇವೆ. You are suffering the poverty. It is not because of your mess. It is not because of God's mistake. It is your mistake. You are suffering the problems and sickness, tensions and all the tragedies, everything is because of your iniquities which are separating you from your God. That's what the Bible says. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಅಪರಾಧಗಳು ನಿಮ್ಮನ್ನು ದೇವರಿಂದ ದೂರ ಮಾಡಿವೆ, ದೇವರಿಂದ ನಿಮ್ಮನ್ನು ಅಗಲಿಸಿವೆ, ದೇವರಿಂದ ನಿಮ್ಮನ್ನು ದೂರ ತಗೊಂಡೋಗಿ ಎಂಬುದಾಗಿ ಹೇಳ್ತಿದೆ ಪ್ರಿಯರೇ. ಹಾಲೆಲೂಯಾ. ಹೌದು, ನೀನು ಬಡತನದಲ್ಲಿ ಹೋರಾಡುತ್ತಿದ್ದರೆ, ಆ ಬಡತನದ ಶಾಪ ನಿನ್ನ ಜೀವಿತದಲ್ಲಿ ಬಿಟ್ಟು ಹೋಗಬೇಕಾದ್ರೆ ನೀನು ಮಾಡಬೇಕಾಗಿದೆ ಇಷ್ಟೇ, ಆ ಸರ್ವಶಕ್ತನಾದ ದೇವರನ್ನು ಕೂಗಿ ನೀನು ಕರಿಬೇಕು. ಆತನೇ, ಯೇಸುವೆ ನಿನ್ನ ಅದ್ಭುತವಾದ ಕೈಯನ್ನು ಚಾಚಿ ನನ್ನನ್ನು ಮುಟ್ಟು ಸ್ವಾಮಿ ಎಂಬುದಾಗಿ ನೀನು ಮನಪೂರ್ವಕವಾಗಿ ದೇವರಿಗೆ ನಿನ್ನ ತಪ್ಪೊಪ್ಪಿಗೆಯನ್ನು ಮಾಡಿ ಕ್ಷಮಾಪಣೆಯನ್ನು ಕೇಳಿ ನೀನು ಪೂರ್ಣ ಹೃದಯದಿಂದ ನೀನು ಕೂಗಿ ಕರೆಯುವುದಾದರೆ ಖಂಡಿತವಾಗಿ ದೇವರು ನಿನಗೆ ಬಿಡುಗಡೆ ಕೊಡುವನಾಗಿದ್ದಾನೆ. ಡಾಕ್ಟರ್ ಹೇಳಿರುವಂತಹ ರೋಗ ಗುಣವಾಗುವುದಿಲ್ಲ ಎಂಬುದಾಗಿ ಹೇಳಿರುವಂಥ ರೋಗ ಅದು ನಿನ್ನ ಶರೀರದಲ್ಲಿ ಇರಬಾರ್ದಂದ್ರೆ, ನಿನ್ನ ಶರೀರವನ್ನು ಬಿಟ್ಟು ಹೊರಗೋಗ್ಬೇಕಪ್ಪ ಅಂದರೆ ನೀವು ದೇವರನ್ನು ಸಂಪೂರ್ಣವಾಗಿ, ದೇವರೇ ನನ್ನ ಮೇಲೆ ದಯೆ ತೋರಿಸೆಂಬುದಾಗಿ ಹೇಳಿ, ಆ ದಾವಿದ ಕುಮಾರನೇ ದಯೆ ತೋರಿಸೆಂಬುದಾಗಿ ಹೇಳಿ, ಆ ಹುಟ್ಟು ಕುರುಡನಾಗಿರುವಂಥ ಬಾರ್ತಲೋಮಯನು ಪ್ರಾರ್ಥನೆ ಮಾಡಿದ ಹಾಗೆ ನಾವು ದೇವರನ್ನು ಕೂಗಿ ಕರೆಯೋರಾಗಿರಬೇಕು. ಜನರು ಏನಂತಾರೆ ಎಂಬುದಾಗಿ ಹೇಳಿ ಜನರನ್ನು ನೋಡುವುದಲ್ಲ, ನೀನು ನಿನ್ನ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನೀನು ಕೂಗಿ ಕರೆಯುವುದಾದರೆ ಖಂಡಿತವಾಗಿ ದೇವರು ನಿನಗೆ ಓಡೋಡಿ ಬಂದು ಆತ ನಿನಗೆ ಉತ್ತರ ಕೊಡುವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಷ್ಟೋ ಅದ್ಭುತ ಕಾರ್ಯಗಳು ಮಾಡಿದಂಥ ದೇವರ ಕೈ, ಆತನ ಕೈ ಅದು ಶಾರ್ಟ್ ಆಗಿರುವಂಥ ಕೈ ಅಲ್ಲ, ರಕ್ಷಿಸಲಾರದಂತಹ ಮೋಟುಗೈಯಲ್ಲ. Jesus Christ's hand is not a short hand that which cannot save. His hand is able to stretch. His hand is a hand of living and miraculous hand. He can stretch his hand from heaven and he can touch you, my friend. Hallelujah. ಆತನು ನಿನ್ನ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಆತನಿಗೆ ಶಕ್ತಿ ಇದೆ. God can turn your mess into the message. God can turn your sorrow into the joy. God can take out your sickness and God can send the healing in your body. Deuteronomy chapter 28, which very clearly says, if you obey the Lord's commandment with diligently, with all your heart, then the Lord will send his good health upon your house. And God will send the victory in your life. And God will bless your baskets. God will bless your field. God will bless your business. God will bless your children. That's what Bible says in Deuteronomy chapter 28. Whatever situation we have been going through, because it's not the mistake of God, but it is the mistake of our own iniquities are separating us from God. ನಾನು ಎಷ್ಟೋ ಪ್ರಾರ್ಥನೆ ಮಾಡಿದೆ, ನಾನು ಎಷ್ಟೋ ಉಪವಾಸವನ್ನು ಮಾಡಿದೆ, ಎಷ್ಟು ನಾನು ಚರ್ಚಿಗೆ ಹೋಗ್ತಾ ಇದ್ದೇನೆ, ಎಷ್ಟು ನಾನು ಕಾಣಿಕೆಗಳನ್ನು ಕೊಡ್ತಾ ಇದ್ದೇನೆ, ಆದರೆ ನನಗೆ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ? ನನ್ನ ವೈರಿಗಳೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ, ನಾನು ಯಾಕೆ ಉದ್ಧಾರ ಆಗ್ತಾ ಇಲ್ಲ ಎಂಬುದಾಗಿ ಹೇಳಿ ನಾವು ಪ್ರತಿದಿನವೂ ದೇವರನ್ನೇ ನಾವು ಗುಣಗುಟ್ಟು ದೇವರಿಗೇನೆ ನಾವು ಶಾಪ ಆಗ್ತಾ ಇದ್ದೇವೆ. ದೇವರೇ ನೀನೇ ಸರಿ ಇಲ್ಲ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ. ದೇವರೇ ನೀನೇ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ನೀನು ಭೇದ ಭಾವ ಮಾಡುವ ದೇವರು, ನೀನು ಪಾರ್ಶಾಲಿಟಿ ಗಾಡ್ ಎಂಬುದಾಗಿ ಹೇಳಿ ದೇವರಿಗೇನೆ ನಾವು ವಿರುದ್ಧವಾಗಿ ನಾವು ನಡ್ಕೊತಾ ಇದ್ದೀವಿ. ಆದರೆ ಬೈಬಲ್ ಬಹಳ ಕ್ಲಿಯರ್ ಆಗಿ ಹೇಳ್ತಿದೆ ಪ್ರಿಯರೇ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯದಲ್ಲಿ ಬಹಳ ವ್ಯಕ್ತವಾಗಿ ಹೇಳ್ತಿದೆ, ಬಿಹೋಲ್ಡ್ ದ ಲಾರ್ಡ್ಸ್ ಹ್ಯಾಂಡ್ ಈಸ್ ನಾಟ್ ಶಾರ್ಟ್ ಹ್ಯಾಂಡ್ ದಟ್ ವಿಚ್ ಕೆನಾಟ್ ಸೇವ್. ಹಾಲೆಲೂಯಾ. ನಾರ್ ಇಸ್ ಹಿಯರ್ಸ್ ಆರ್ so heavy that it cannot hear. Hallelujah. My dear brothers and sisters, whatever situation you have been going through right now, if you dedicate your lives to God, ನೀವು ದೇವರಿಗೆ ನಿಮ್ಮ ಹೃದಯವನ್ನು ಸಮರ್ಪಿಸುವುದಾದರೆ, ದೇವರಿಗೆ ನಿಮ್ಮ ಹೃದಯವನ್ನು ಸರಿಯಾಗಿ ಒಪ್ಪಿಸಿಕೊಡೋದಾದರೆ,
ದೇವರಿಗೆ ನಿಮ್ಮ ಮನಸ್ಸನ್ನು ಸರಿಯಾಗಿ ಒಪ್ಪಿಸಿಕೊಡೋದಾದ್ರೆ ಖಂಡಿತವಾಗಿ ದೇವರು ನಿಮಗೆ ಅದ್ಭುತ ಕಾರ್ಯವನ್ನು ಮಾಡೋನಾಗಿದ್ದಾನೆ. ಒಂದು ದಿನ ಒಬ್ಬ ವ್ಯಕ್ತಿ, ಕೆಟ್ಟದಾಗಿ ಸಮಾಜದಲ್ಲಿ ನಡ್ಕೊಳ್ಳುವಂಥ ಒಬ್ಬ ವ್ಯಕ್ತಿ, ಒಬ್ಬ ಪಾಪಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ದುಷ್ಟನಾಗಿರುವಂಥ ಒಬ್ಬ ವ್ಯಕ್ತಿ, ಅನೇಕರಿಗೆ ಒಡೆದು ಬಡಿದು ಮಾಡುವಂಥ ಒಬ್ಬ ವ್ಯಕ್ತಿ ದೇವರ ಸನ್ನಿಧಾನಕ್ಕೆ ಬರ್ತಾನೆ. ಒಂದು ದಿನ ದೇವರ ಸನ್ನಿಧಾನಕ್ಕೆ ಬಂದು ದೇವರ ಪ್ರಾರ್ಥನಾಲಯಕ್ಕೆ ಬರ್ತಾನೆ, ಪ್ರಾರ್ಥನೆಗೆ ಬರ್ತಾನೆ. ದೇವರಿಗೆ ಆತನು ಒಪ್ಪಿಸ್ಕೊಡ್ತಾನೆ. ಆತನು ಒಪ್ಪಿಸ್ಕೊಟ್ಟಾಗ ಪಾಸ್ಟರ್ ಅವ್ರಿಗೆ ಹೇಳ್ತಾರೆ, ಈಗ ನೀನು ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕು, ಇಷ್ಟು ವರ್ಷ ನೀನು ಚರ್ಚಿಗೆ ಬರ್ತಾ ಇದೀಯಾ, ಈಗ ನೀನು ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕು ಬಾ ಎಂಬುದಾಗಿ ಅವನನ್ನು ದೀಕ್ಷಾಸ್ಥಾನ ಕೊಡುವಂಥ ದೀಕ್ಷಾಸ್ಥಾನದ ಕೊಳದ ಹತ್ರ ಅವನನ್ನು ಕರ್ಕೊಂಡು ಹೋಗ್ತಾರೆ. ಅವಾಗ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಆತನಿಗೆ ಬಾಪ್ಟಿಸಮ್ ಅಥವಾ ದೀಕ್ಷಾಸ್ನಾನವನ್ನು ಕೊಡ್ಲಿಕ್ಕೋಸ್ಕರ ನೀರಿನಲ್ಲಿ ಮುಳುಗಿಸುವಂಥ ಸಮಯದಲ್ಲಿ ಅವನು ತಕ್ಷಣ ಒಂದು ಕೈಯನ್ನು ಮೇಲೆ ಕೆತ್ತುತ್ತಾನೆ. ಅವಾಗ ಹೇಳ್ತಾನೆ, ಪಾಸ್ಟರ್ ನನಗೆ ಪೂರ್ಣವಾಗಿ ದೀಕ್ಷಾಸ್ನಾನವನ್ನು ಕೊಡಿ, ಆದರೆ ಈ ನನ್ನ ಕೈಗೆ ಮಾತ್ರ ದೀಕ್ಷಾಸ್ನಾನವನ್ನು ಕೊಡಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಆಗ ಪಾಸ್ಟರ್ ಕೇಳ್ತಾರೆ, ಯಾಕಪ್ಪ ಹಿಂಗೆ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ನಾನು ಒಬ್ಬನಿಗೆ ಒಡೆದು ಬರೋದಿದೆ, ನಾನು ಒಡೆದು ಬಂದ ಹಾಗಿದ ಮೇಲೆ ತಿರ್ಗಾ ನನ್ನ ಕೈಗೆ ನೀವು ಪ್ರತ್ಯೇಕವಾಗಿ ಬ್ಯಾಪ್ಟಿಸಮನ್ನು ಕೊಡ್ರಿ ಎಂಬುದಾಗಿ ಹೇಳ್ತಾನೆ. ಪ್ರಿಯದೇವರ ಮಗುವೆ, ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗೋದು ಏನಂದರೆ, ಆತನಿಗೆ ಎಲ್ಲವನ್ನೂ ಒಪ್ಪಿಸ್ಲಿಕ್ಕೆ ಮನಸ್ಸಿದೆ, ಅವನ ಹೃದಯವನ್ನು ಕೊಡ್ಲಿಕ್ಕೆ ದೇವರಿಗೆ ಮನಸ್ಸಿದೆ, ಮನಸ್ಸು ಕೊಡ್ಲಿಕ್ಕೆ ದೇವ್ರಿಗೆ ಮನಸ್ಸಿದೆ, ಆದರೆ ಒಂದು ಕೈಯನ್ನು ಮಾತ್ರ ದೇವರಿಗೆ ಆತನಿಗೆ ಕೊಡಲಿಕ್ಕೆ ಮನಸ್ಸಿಲ್ಲ. ಈ ಥರ ಜೀವಿತವನ್ನು ಎಷ್ಟೋ ಜನ ಮಾಡ್ತಾ ಇದ್ದಾರೆ ಪ್ರಿಯರೇ. ಆಗ ಅಂಥವರ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ದೇವರು ವಾಕ್ಯ ಹೇಳ್ತದೆ, ನೀವು ತೆರೆಯಲ್ಪಟ್ಟ ಸಮಾಧಿಯಾಗಿ ಆಗಿದ್ದೀರಾ, ನೀವು ಹೊರಗಡೆ ನೋಟದಲ್ಲಿ ಮಾತ್ರ ಚೆನ್ನಾಗಿ ಕಾಣ್ತೀರಾ, ಆದರೆ ನಿಮ್ಮ ಹೃದಯ ಅದು ತೆರೆಯಲ್ಪಟ್ಟಂಥ ಸಮಾಧಿಯಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಎಲ್ಲ ಸಮಸ್ಯೆಗಳಿಗೂ ಕಾರಣ ನಮ್ಮ ಅಪರಾಧಗಳು ಎಂಬುದಾಗಿ ಯೆಶಾಯ 59ನೇ ಅಧ್ಯಾಯದಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ದಾನೆ. ಹಾಲೆಲೂಯಾ. ನಮ್ಮ ಅಪರಾಧಗಳನ್ನು ನಾವು ದೇವರಿಗೆ ಒಪ್ಪಿಸುವುದಾದರೆ ಎಲ್ಲ ಸೈತಾನ್ ಶಕ್ತಿಗಳ ಮೇಲೆ ದೇವರು ಜಯ ಕೊಡೋನಾಗಿದ್ದಾನೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮೊದಲು ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸ್ಕೊಂಡು ಸರೆಂಡರ್ ಯುವರ್ ಸೆಲ್ಸ್ ಟು ಗಾಡ್ and resist the devil and the devil will flee from you. Bible doesn't say that devil will flee from you. Bible says if you surrender, if you dedicate yourselves to God first, then you resist the devil and the devil will flee from you. Hallelujah. ಹಾಗಾದರೆ ಯಾಕೆ ಅನೇಕ ಕ್ರೈಸ್ತರ ಮನೆಗಳಲ್ಲಿ ಸೈತಾನನು ವಾಸವಾಗಿದ್ದಾನೆ? ಅನೇಕರ ಕ್ರೈಸ್ತರ ಆಫೀಸ್ಗಳಲ್ಲಿ ಸೈತಾನನು ತನ್ನ ಬೀಡನ್ನು ಮಾಡಿಕೊಂಡು ತನ್ನ ಮನೆಯನ್ನು ಮಾಡ್ಕೊಂಡಿದ್ದಾನೆ. ಅನೇಕ ಕ್ರೈಸ್ತರ ಮನೆಗಳಲ್ಲಿ ಸೈತಾನನು ತನ್ನ ಮಂದಿರವನ್ನೇ ಕಟ್ಕೊಂಡಿದ್ದಾನೆ. ಕಾರಣ ಏನಂದರೆ, ಅವರು ದೇವರಿಗೆ ಸರಿಯಾದ ಡೆಡಿಕೇಶನ್, ಸರಿಯಾಗಿ ದೇವರಿಗೆ ಸಮರ್ಪಣೆ ಮಾಡ್ತಾ ಇಲ್ಲ. ಆ ಸೈತಾನನು ಅವರ ಮನೆಯಲ್ಲಿ ಸೇರಿಕೊಂಡು ಅವರಲ್ಲಿ ಇರತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು ಆತನು ನುಂಗಿ ಹಾಕ್ತಿದ್ದಾನೆ. ಅವರು ತೆಗೆದುಕೊಂಡು ಬರುವಂಥ, ಕೆಲಸ ಮಾಡಿ ತರುವಂಥ ಹಣ, ಸಂಬಳ, ಆಸ್ತಿ, ಆಶೀರ್ವಾದ, ಆರೋಗ್ಯ ಎಲ್ಲವನ್ನು ಸೈತಾನನು ನುಂಗಿ ಹಾಕ್ತಿದ್ದಾನೆ. ಯಾಕೆಂದರೆ ಸೈತಾನನಿಗೆ ಅವರ ಮನೆಯಲ್ಲಿ ಜಾಗ ಕೊಟ್ಟಿದ್ದಾರೆ. ಸೈತಾನನಿಗೆ ಅವರ ಮನೆಯಲ್ಲಿ ಜಾಗ ಕೊಡಲಿಕ್ಕೆ ಕಾರಣ ಏನಂದರೆ ಸರಿಯಾದ ಡೆಡಿಕೇಶನ್ ಇಲ್ಲ. ಮನಸ್ಸು ಬಂದರೆ ಮಾತ್ರ ಪ್ರಾರ್ಥನೆ ಮಾಡೋದು, ಮನಸ್ಸು ಬಂದರೆ ಮಾತ್ರ ಬೈಬಲ್ ಓದೋದು, ಮನಸ್ಸು ಬಂದರೆ ಮಾತ್ರ ಚರ್ಚಿಗೆ ಹೋಗೋದು, ಮನಸ್ಸು ಬಂದರೆ ಮಾತ್ರ ಬ್ಯಾಪ್ಟಿಸಮ್ ತಗೊಳ್ಳೋದು, ಮನಸ್ಸು ಬಂದರೆ ಮಾತ್ರ ಕಾಣಿಕೆ ಕೊಡೋದು, ಮನಸ್ಸು ಬಂದರೆ ಮಾತ್ರ ಫಾಸ್ಟಿಂಗ್ ಪ್ರೇಯರ್ ಮಾಡೋದು, ಮನಸ್ಸು ಬಂದರೆ ಮಾತ್ರ ದೇವರಿಗೋಸ್ಕರ ಹಾಡುಗಳನ್ನು ಹೇಳಿ ಸ್ತುತಿಗಳನ್ನು ಆಡುವುದು. ದೇವರ ಮಗುವೆಯಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ. The Lord's hand is not shortened. The God who raised the dead of the Lazarus, he can raise you from your poverty. The God who shut the mouths of the lions, he can shut your enemy's mouth. The God who cleansed the leprosy person, he can cleanse your sickness, he can cleanse your problem, he can disappear your sicknesses, he can disappear your cancer cells in your body, he can disappear your all sickness, all arthritis, joints pains, all heart disease and every sickness. God can cleanse from your body, God can take out all the sickness from your body. But then why it is not happening? Because your iniquities are separating you from God. God is not hearing your prayers. Though you are going to the church, though you are donating so many donations in the church, you are doing just to show to others. You are not doing because to show God. You are doing because you want to show to your committee members. You want to show that you are so big giver. You want to show to your committee members, that's why you are giving. You are not giving with all your heart for God. Bible says,
One rich man went and he gave all his offering in the offering box. One widow went and she gave only 2 coins in the offering box. Jesus asked his disciples, who gave the big offering? Jesus' disciples said that rich man gave the big offering. Jesus said, no, the widow gave. The rich man, he gave whatever is left for him. But the widow, whatever she has, everything she given to God. ಪ್ರಿಯ ದೇವರ ಮಗುವೆ, ನೀನು ಯಾವ ಥರ ದೇವರಲ್ಲಿ ನೀನು ನಡ್ಕೊತೀವಿ ಎಂಬುದಾಗಿ ನೀನು ಪರೀಕ್ಷೆ ಮಾಡ್ಕೋಬೇಕು. ಸಮಾಜದಲ್ಲಿ, ಚರ್ಚ್ನಲ್ಲಿ ದೊಡ್ಡ ಕಾಣಿಕೆ ಕೊಡೋರು, ದೊಡ್ಡದಾಗಿರುವಂಥ ಕಮಿಟಿ ಮೆಂಬರ್, ದೊಡ್ಡ ಸೆಕ್ರೆಟರಿ, ದೊಡ್ಡ ಟ್ರೆಸರರ್ ಎಂಬುದಾಗಿ ನೀನು ತೋರಿಸ್ಕೊಳ್ಳೋಕ್ಕೋಸ್ಕರ ನೀನು ಕೊಡ್ತಾ ಇದೆಯಾ ಹೊರತು ನೀನು ದೇವರ ಮಗನು, ನಾನು ದೇವರಿಗೋಸ್ಕರ ಕೊಡಬೇಕೆಂಬುದಾಗಿ ಕೊಡ್ತಾ ಇಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ನಿಮ್ಮ ಇನಿಕ್ವಿಟಿ, ನಿಮ್ಮ ಪಾಪಗಳು ದೇವರಿಂದ ಸಪ್ರೇಷನ್ ಮಾಡಿದೆ. ಅದು ದೇವ್ರ ಫಾಲ್ಟ್ ಅಲ್ಲ. ಎಷ್ಟೋ ಕ್ರೈಸ್ತರು ಬಂದು ನನ್ನ ಹತ್ರ ಹೇಳ್ತಾರೆ, ಪಾಸ್ಟರ್ ನಾನು ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ 1 ವರ್ಷದಿಂದ, ಪಾಸ್ಟರ್ ನಾನು 10 ವರ್ಷದಿಂದ ಪ್ರಾರ್ಥನೆ ಮಾಡ್ತಿದ್ದೇನೆ, ನಾನು 20 ವರ್ಷದಿಂದ ಪ್ರಾರ್ಥನೆ ಮಾಡ್ತಿದ್ದೇನೆ, ನನಗೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳಕ್ಕಾಗ್ತಾ ಇಲ್ಲ, ನನಗೆ ಒಂದು ಸಣ್ಣ ಒಂದು ಮನೆ ತೊಗೊಳಕ್ಕಾಗ್ತಾ ಇಲ್ಲ, ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡೋಕ್ಕಾಗ್ತಾ ಇಲ್ಲ, ನನ್ನ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆ ಜೀವನ ಶೈಲಿ ಕೊಡಲಿಕ್ಕೆ ನನಗೆ ಆಗ್ತಾ ಇಲ್ಲ, ನಾನು ಎಷ್ಟೇ ದುಡ್ಕೊಂಡು ಬಂದರೂ ಕೂಡ, ನಾನು ಎಷ್ಟು ಕಷ್ಟಪಟ್ಟರು ಕೂಡ ಯಾವುದು ನನ್ನ ಹತ್ರ ಉಳ್ಕೊಂತ ಎಲ್ಲ ಖಾಲಿ ಆಗ್ತದೆ ಎಂಬುದಾಗಿ ಹೇಳ್ತೇವೆ. ಅದಕ್ಕೆ ಕಾರಣ ಏನಂದರೆ ನಿನ್ನ ಮನೆಯಲ್ಲಿ ವಾಸವಾಗಿರುವಂಥ ಸೈತಾನನು. ಯೇಸು ಕ್ರಿಸ್ತನು ಹೇಳಿದಾನೆ, ಸೈತಾನನು ಕದ್ದುಕೊಳ್ಳೋದಕ್ಕೂ ನಾಶ ಮಾಡೋದಕ್ಕೂ ಬರ್ತಾನೆ, ಆದರೆ ನಾನಾದರೂ ನಿಮಗೆ ಜೀವವನ್ನು, ನಿತ್ಯ ಜೀವವನ್ನು ಕೊಡಲಿಕ್ಕೋಸ್ಕರ ಬರ್ತಿದ್ದೇನೆಂಬುದಾಗಿ. ಹಾಲೆಲೂಯಾ. ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗೋದೇನಂತಂದರೆ, ದೇವರನ್ನು ನಾವು ಎಷ್ಟು ಇನ್ವೈಟ್ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟ್. How much more you are inviting Jesus in your life? How much more you are inviting Jesus in your office? How much more you are giving preference for Jesus in your business? That is important. Hallelujah. If you are giving first place to Jesus, and definitely Jesus will keep you in the first place. Jesus will keep your family in the first place. Jesus will take your family in the first place. Hallelujah. And He will never and ever allow your family to be perished. Maybe in the time of disaster, famine, whatever situation may come in this world, God will guard your family and God will bless your family. ಆದರೆ ನಾವು ಮಾಡಬೇಕಾಗಿದ್ದಿಷ್ಟೇ, ನಮ್ಮನ್ನು ನಾವು ಸರಿಯಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಹಾಲೆಲೂಯಾ. ನಾವು ಕೇವಲ ಕ್ರೈಸ್ತರೆಂಬ ಒಳ್ಳೆಯ ಹೆಸರನ್ನು ಇಟ್ಕೊಂಡ್ರೆ ಮಾತ್ರ ಸಾಧ್ಯ. ದೇವರ ವಾಕ್ಯ ಹೇಳ್ತದೆ, ನಾವು ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಬೇಕು. We have to wear Jesus Christ and we have to be like Jesus and we have to walk in His presence. Hallelujah. That's what Bible says. ಆ ಇಸ್ರಾಯೇಲರು ಗುಣಗುಡ್ತಾ ಇರೋ ಕಾರಣಕ್ಕೋಸ್ಕರ ದೇವರ ಪ್ರವಾದಿಯಾಗಿರುವಂಥ ಯೆಶಾಯನ ಮುಖಾಂತರ ಹೇಳ್ತಿದ್ದಾನೆ, ಯೆಹೋವನ ಹಸ್ತ ಅದು ರಕ್ಷಿಸಲಾರದಾಗೆ ಮೋಟುಗೈಯಲ್ಲ, ಆದರೆ ಆತನ ಕಿವಿ ಕೇಳಲಾರದಾಗೆ ಕಿವುಡನು ಕೂಡ ಅಲ್ಲ ಎಂಬುದಾಗಿ ಹೇಳ್ತಿದ್ದಾನೆ. ಹಾಲೆಲೂಯಾ. ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್, ರಿಮೆಂಬರ್ ಹಿಸ್ ಪವರ್. ಯೇಸು ಕ್ರಿಸ್ತನ ಶಕ್ತಿ, ಬಲ ಎಂಬುದನ್ನು ತಿಳಿದುಕೊಳ್ಳಿ. ಹಾಲೆ ಯೇಸು ಕ್ರಿಸ್ತನ ಹೇಳ್ತಾರೆ, ನೀವು ನನಗೆ ಸಾಯಿಸ್ರಿ ಪರವಾಗಿಲ್ಲ, 3 ದಿನಗಳಾದ ಮೇಲೆ ನಾನು ಎದ್ದು ಬರ್ತೀನಿ. ಹಾಲೆ ಜೀಸಸ್ ಕ್ರೈಸ್ಟ್ 3 ದಿನ ಆದಮೇಲೆ ಆತನು ಸತ್ತು ಎದ್ದು ಹೊರಗೆ ಬಂದನು. ಹಾಲೆಲೂಯಾ. ಮರಣವು ಯೇಸು ಕ್ರಿಸ್ತನನ್ನು ಹಿಡಿದುಕೊಳ್ಳಿಕ್ಕೆ ಆಗಲಿಲ್ಲ, ಪಾತಾಳವು ಯೇಸು ಕ್ರಿಸ್ತನನ್ನು ಹಿಡಿದು ಇಟ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆಂದರೆ ಆತನು ರಾಜಾದಿರಾಜನು, ದೇವಾದಿದೇವನು. ಯೇಸು ಕ್ರಿಸ್ತನು ಹೇಳಿದೇನೆಂದರೆ, ಐ ವಾಸ್ ಬಿಫೋರ್ ಅಬ್ರಹಾಮ್ and I am the first and I am the last. ನಾನೇ ಆದಿಯು ಅಂತ್ಯವೂ ಹಾಕಿದ್ದೇನೆ. ನಾನೇ ಆಲ್ಫಾ, ನಾನೇ ಒಮೇಗಾ, ನಾನೇ ಆದಿ, ನಾನೇ ಅಂತ್ಯವಾಗಿದ್ದೇನೆ. ನನ್ನ ಹೊರತು ಬೇರೆ ಯಾವ ರಕ್ಷಕನೂ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಹಾಲೆಲೂಯಾ. ನಾನು ಒಬ್ಬನೇ ರಕ್ಷಕನೆಂಬುದಾಗಿ ಹೇಳಿದ್ದಾನೆ. ಪ್ರಿಯ ದೇವರ ಮಗುವೆ, ಹಿಂದೆ ನೀನು ದೇವರಿಗೆ ಸಮರ್ಪಣೆ ಮಾಡು. ನೀನೇನು ಮಾಡಬೇಕಾಗಿಲ್ಲ, ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸು, ನನ್ನನ್ನು ಪವಿತ್ರಗೊಳಿಸು, ನನ್ನನ್ನು ಆಶೀರ್ವದಿಸು, ನನ್ನ ಕುಟುಂಬವನ್ನು ಆಶೀರ್ವದಿಸೆಂಬುದಾಗಿ ನೀನು ಪ್ರಾರ್ಥನೆ ಮಾಡೋದಾದರೆ, ಯೇಸು ಕ್ರಿಸ್ತನ ಬಲವಾದಂಥ ಶ್ರೇಷ್ಠವಾದ ಆತನ ಕರ ಹಿಂದೆ ನಿನ್ನನ್ನು, ಆತನ ಕೈ ಚಾಚಿ ನಿನ್ನನ್ನು ಮುಟ್ಟಿ ಹಿಂದೆ ನಿನಗೆ ಬಿಡುಗಡೆ ಕೊಡುವನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ನಿನ್ನ ಸಮಸ್ಯೆಗಳು ಸಂಪೂರ್ಣವಾಗಿ ಮಾಯವಾಗಿ ಒಂದು ನೂತನವಾದಂಥ ಒಂದು ಹೊಸ ಜೀವನ,
ಒಂದು ಹೊಸದಾದಂಥ ಆಶೀರ್ವಾದ, ಹೊಸದಾದಂಥ ಚಾಲೆಂಜಿಂಗ್ ಲೈಫ್ ದೇವರು ನಿನಗೆ ಕೊಡುವನಾಗಿದ್ದಾನೆ. ನೀನು ಇನ್ನೊಬ್ಬರು ನೋಡಿ ಬದುಕಬೇಕಾದ ಅವಶ್ಯಕತೆ ಇಲ್ಲ. ನಿನ್ನನ್ನು ನೋಡಿ ಸಾವಿರಾರು ಜನ ಬದುಕುವ ಹಾಗೆ ದೇವರು ನಿನ್ನನ್ನು ಒಂದು ಮಾಡೆಲ್ ಆಗಿ, ಒಂದು ಆಶೀರ್ವಾದ ನಿಧಿಯಾಗಿ ದೇವರು ನಿನ್ನನ್ನು ಸ್ಥಾಪಿಸುವನಾಗಿದ್ದಾನೆ. ದೇವರ ವಾಕ್ಯದ ಮುಖಾಂತರವಾಗಿ ನಿನ್ನನ್ನು ಆಶೀರ್ವದಿಸಲಿ. ದೇವರಿಗೆ ಸಂಪೂರ್ಣವಾಗಿ ನಿನ್ನನ್ನೇ ಒಪ್ಪಿಸ್ಕೊಡು. ಈ ದಿನವೇ ದೇವರ ವಾಕ್ಯವಾಗಿರುವಂಥ ಏಷಾಯ 59ನೇ ಗ್ರಂಥವನ್ನು ತೆಗೆದು ನೀನು 59ನೇ ಅಧ್ಯಾಯವನ್ನು 5 ಸಾರಿ ಇವತ್ತು ನೀನು ಓದಿ ದೇವರಿಗೆ ನಿನ್ನನ್ನು ಸಮರ್ಪಿಸಿಕೊ. ದೇವರ ವಾಕ್ಯದ ಮುಖಾಂತರ ನಿನ್ನನ್ನು ಆಶೀರ್ವದಿಸಲಿ. ಆಮೇನ್.